ಇನ್ನು ಬಳ್ಳಾರಿ ಬಿಮ್ಸ್ ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೀವಿ ಅಂತ ಹೇಳಿ ಯತ್ನಾಳ್ ಅವರು ಮಾತಾಡಿದ್ದಾರೆ. ಬೆಳಗಾವಿ ಬಾಣಂತಿಯರು ಮತ್ತು ಮಕ್ಕಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಟಿವಿ9 ಜೊತೆಗೆ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಯತ್ನಾಳ್ ಈ ವಿಚಾರವನ್ನ ಮಾತಾಡಿದ್ದಾರೆ. ಬಾಣಂತಿಯರು ಮಕ್ಕಳ ಸಾವಿಗೆ ಸರ್ಕಾರವೇ ಕಾರಣ. ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಪೂರೈಕೆ ಆಗ್ತಾ ಇಲ್ಲ, ಬೇನಾಮಿ ಕಂಪನಿಯಿಂದ ಆಹಾರ ಪೂರೈಕೆ ಆಗ್ತಾ ಇದೆ, ಇದೊಂದು ದೊಡ್ಡ ಲಾಬಿ ಅಂತ ಹೇಳಿ ಯತ್ನಾಳ್ ಕಿಡಿಕಾರ್ತಾರೆ. ಇವತ್ತು ಒಂದು ಬೆಳಕಿಗೆ ಬಂದಿದೆ. ಬೆಳಗಾವಿಯಲ್ಲೂ ಕೂಡ ಸುಮಾರು 39 ಜನ ಬಾಣಂತಿಯರು ಮೃತರಾಗಿದ್ದಾರೆ ಅಂತ. ಈ ಬಾಣಂತಿ ಸಾವನ್ನು ತುರ್ತಾಗಿ ಒಂದು ಚರ್ಚೆ ಮಾಡ್ತೀರಾ? ಯಾಕೆಂದರೆ ರಾಜ್ಯದ ಅತಿ ತುರ್ತಾಗಿ ಚರ್ಚೆ ಆಗಿರುವಂಥ ಸಬ್ಜೆಕ್ಟ್ ಅಂತ ಅನ್ಸುತ್ತಾ? ಈಗಾಗಲೇ ಡ್ರಗ್ ಮಾಫಿಯಾ ಇದೆ ಅಂತ ರಾಮುಲು ಅವರು ಹೇಳ್ತಿದ್ದಾರೆ, ಹಿಂದೆ ಅದರಂದೇ ದೊಡ್ಡ ಕೈವಾಡ ಇದೆ ಅಂತ ಹೇಳ್ತಿದ್ದಾರೆ, ಸರ್ಕಾರದ ಫೇಲ್ಯೂರ್ ಅಂತ ಕೆಲವರು ಹೇಳ್ತಿದ್ದಾರೆ, ರಾಜೀನಾಮೆ ಆರೋಗ್ಯ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ತಾವೇನು ಹೇಳ್ತೀರಿ ಈ ವಿಚಾರವಾಗಿ? ನೋಡಿ, ಇದನ್ನು ನಾವು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ. ನಾವು ಮುಂಜಾನೆ ಬೆಳಗ್ಗೆ ಆ ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿ ಅವರೇನು ಸ್ಟೇಟ್ಮೆಂಟ್ ಮಾಡ್ಯಾರ, ಇದು ಪೌಷ್ಟಿಕಾಂಶದಿಂದ ಇದು ಆಗ್ತಾಯಿದೆ. ಬಾಣಂತಿಯರು ಈ ಒಂದು 39 ಜನ ಇದಾಗಿದೆ, 322 ಶಿಶುಗಳ ಸಾವಾಗಿದೆ ಅಂತೇನು ಅವರು ಹೇಳಿದ್ದಾರೆ. ಇದು ಅಂದರೆ ಈಗೇನು ಅಂಗನವಾಡಿಗಳಿಗೆ ಪೌಷ್ಟಿಕ ಆಹಾರವನ್ನು ಏನು ಸಪ್ಲೈ ಮಾಡ್ತಾ ಇರುವಂಥದ್ದು ಒಂದು ಬೇನಾಮಿ ಕಂಪನಿ ಚೆನ್ನೈದು. ಇದು ನಮ್ಮ ಸರ್ಕಾರನಲ್ಲಿಯೂ ಅವರೇ ಇದ್ದರು, ಈಗಿನ ಸರ್ಕಾರದಲ್ಲಿ ಅವರೇ ಇದ್ದಾರೆ. ಅಂದರೆ ದೊಡ್ಡ ಒಂದು ಬ್ಲ್ಯಾಕ್ ಲಿಸ್ಟ್ ಆಗಿದ್ದು, ಅದು ಆ ಆಹಾರನಾಗ ಯಾವ ಪೌಷ್ಟಿಕಗಳೆಲ್ಲ ಹೊಟ್ಟಿದೆ ಆ ಹೊಟ್ಟೆನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಇದು ಗಂಭೀರವಾದಂಥದ್ದು. ನಮ್ಮ ಸರ್ಕಾರ ಇದ್ದಾಗೂ ಇದೇ ಬೆಳಗಾವಿ ಅಧಿವೇಶನದಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೆ. ಅದನ್ನು ವ್ಯವಸ್ಥಿತವಾಗಿ ನನ್ನ ಕ್ವಶನ್ ಬರಲಾರ್ದಂಗೆ ನೋಡಿಕೊಂಡ್ರು. ಹೋದ ಸಲ ಇದು ದೊಡ್ಡ ಲಾಭಿ ಇದೆ. ಇದು ನೇರವಾಗಿ ಮುಖ್ಯಮಂತ್ರಿಗೆ ಸಂದಾಯ ಆಗುವಂಥ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿಗಳಿಗೆ ಸಂದಾಯ ಆಗುವಂಥ ಒಂದು ದೊಡ್ಡ ರ್ಯಾಕೆಟ್ ಇದೆ. ತುಂಬ ಗಂಭೀರವಾದಂಥ ಆರೋಪ ಮಾಡ್ತಾ ಇದ್ದೀರಿ ನೀವು. ಹೌದು ರೀ, ನಾನೇ ಹೇಳಕತ್ತೀನಿ. ನಮ್ಮ ಸರ್ಕಾರನವನು ಅವನೇ ಇದ್ದ, ಈಗಲೂ ಅವನು ಎಷ್ಟು ಬಲಾಢ್ಯ ಅದಾನಂದರೆ, ಕರ್ನಾಟಕದ ಯಾವುದೇ NGOಗಳು ಯಾವುದೇ ಕಂಪ್ನಿಯವರು ಇದನ್ನು ಕೊಡಲಾರ್ದಷ್ಟು ವ್ಯವಸ್ಥಿತವಾಗಿ ಅದನ್ನು ಗಟ್ಟಿ ಅದಾನ ಅವನು. ನೇರವಾಗಿ ಮುಖ್ಯಮಂತ್ರಿ ಮತ್ತು ಸಚಿವರಿಗೆ ಫೀಡ್ ಮಾಡ್ತಾನೆ ಅಂದ್ರೆ ಫೀಡ್ ಮಾಡ್ತಾರೆ. ಹೌದು, ಅವನಿಗೆ ಟೆಂಡರ್ ಆಗ್ತೈತೆ. ನೋಡ್ತಾ ಇರಿ ನೀವು, ತರಿಸ್ರಿ ರೆಕಾರ್ಡ್ಸು. ಇವತ್ತು ಒಂದು ಬೆಳಕಿಗೆ ಬಂದಿದೆ. ಬೆಳಗಾವಿಯಲ್ಲೂ ಕೂಡ